In Principles of Foreign Exchange, today we will learn another aspect, option trading, which is important for your examination. ಕನ್ನಡದಲ್ಲಿ ಇದಕ್ಕೆ ನಾವು ಆಯ್ಕೆಯ ವ್ಯಾಪಾರ ಅಂತ ಕರಿತೀವಿ. ಈ ಆಯ್ಕೆಯ ವ್ಯಾಪಾರದ ಅರ್ಥ, ಲಕ್ಷಣಗಳು ಹಾಗೂ ಟೈಪ್ಸ್ ಪ್ರಕಾರಗಳನ್ನು ನೋಡೋಣ. ವಾಟ್ ಈಸ್ ಆಪ್ಷನ್ ಟ್ರೇಡಿಂಗ್? ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು? ಬೈಯಿಂಗ್ ಆರ್ ಸೆಲ್ಲಿಂಗ್ ಕಾಂಟ್ರಾಕ್ಟ್ that gives the right but not the obligation to exchange one currency for another currency at a fixed rate on a specific date. ನಿರ್ದಿಷ್ಟ ದಿನಾಂಕದಂದು ಒಂದು ಒಪ್ಪಂದವನ್ನು ಮಾಡ್ಕೋತೀವಿ. ಏನು ಅಂದ್ರೆ, ನಿಗದಿತ ವಿನಿಮಯ ದರದಲ್ಲಿ ಒಂದು ಕರೆನ್ಸಿಯನ್ನು ಮತ್ತೊಂದು ಕರೆನ್ಸಿಯೊಂದಿಗೆ ಖರೀದಿ ಮಾಡುವ ಅಥವಾ ಮಾರಾಟ ಮಾಡುವ ಹಕ್ಕು. ಈ ಒಂದು ಒಪ್ಪಂದ ಇಬ್ಬರ ಮಧ್ಯೆ ಆಗತ್ತೆ. ವ್ಯಕ್ತಿ ಅಥವಾ ಸಂಸ್ಥೆ ಒಂದು ಕಡೆ ಇದ್ರೆ, ಇನ್ನೊಂದು ಬ್ಯಾಂಕರ್ ಜೊತೆಗೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ, ಬ್ಯಾಂಕರನ ಜೊತೆಗೆ ಒಪ್ಪಂದ ಮಾಡ್ಕೋತಾನೆ. ನಿರ್ದಿಷ್ಟ ದಿನಾಂಕದಂದು ಒಂದು ಕರೆನ್ಸಿಯನ್ನು ನಾನು ಖರೀದಿ ಮಾಡ್ತೀನಿ, ಅದು ಕೂಡ ಬೆಲೆ ಮೊದಲ ನಿಗದಿ ಮಾಡಿರ್ತಾರೆ. ಆ ವ್ಯಕ್ತಿ ಆ ನಿರ್ದಿಷ್ಟ ದಿನಾಂಕ ಅಥವಾ ಆ ದಿನಾಂಕದ ಒಳಗೆ ಮತ್ತೊಂದು ಕರೆನ್ಸಿಯನ್ನು ಖರೀದಿಸುವ ಹಕ್ಕನ್ನು ಹೊಂದಿರ್ತಾನೆ. ಆದರೆ ಯಾವುದೇ ರೀತಿಯ ಬಾಧ್ಯತೆ ಅವನಲ್ಲಿ ಇರೋದಿಲ್ಲ. ಬಟ್ ನಾಟ್ ದ ಆಬ್ಲಿಗೇಷನ್. ಯಾವುದೇ ರೀತಿಯ ಖರೀದಿ ಮಾಡಲೇಬೇಕು ಅನ್ನುವಂತಹ ಏನಿರೋದಿಲ್ಲ, ಕಡ್ಡಾಯ ಅವನಲ್ಲಿ ಇರೋದಿಲ್ಲ. ಆ ಗ್ರಾಹಕ, ವ್ಯಕ್ತಿ ಅಥವಾ ಸಂಸ್ಥೆ ಖರೀದಿ ಮಾಡಬಹುದು, ಮಾಡದೇನೂ ಇರಬಹುದು. ಈ ರೀತಿ ಮಾಡಿಕೊಳ್ಳುವ ಒಪ್ಪಂದಕ್ಕೆ ನಾವು ಏನಂತ ಕರಿತೀವಿ ಅಂದರೆ, ಆಯ್ಕೆಯ ವ್ಯಾಪಾರ ಅಂತ ಕರಿತೀವಿ. ವಿದೇಶಿ ವಿನಿಮಯದಲ್ಲಿ ಆಗುವಂತಹ ಒಂದು ರೀತಿಯ ಒಪ್ಪಂದದ ಆಯ್ಕೆಯ ವ್ಯಾಪಾರ ಇದು ಆಗಿದೆ. ವ್ಯಕ್ತಿ ಅಥವಾ ಸಂಸ್ಥೆ ಯಾವ ಕಾರಣಕ್ಕಾಗಿ ಒಪ್ಪಂದ ಮಾಡ್ಕೋತಾನ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಯಾಕೆ ಮಾಡ್ಕೋಬೇಕು? ಕರೆನ್ಸಿಯನ್ನು ಈಗ ಖರೀದಿ ಮಾಡಬಹುದಿತ್ತಲ್ಲ. ಫಾರ್ ಎಕ್ಸಾಂಪಲ್ಲು, ಈಗ ಸ್ಪಾಟ್ ರೇಟ್, ಇವತ್ತಿನ ಒಂದು ಬೆಲೆ $1 ₹82 ಇದೆ ಅಂತ ತಿಳ್ಕೊರಿ. ಇವತ್ತು ನಾವು ಎಕ್ಸ್ಚೇಂಜ್ ಮಾಡಿದ್ರೆ ನಾವು $1 ಖರೀದಿ ಮಾಡಬೇಕು ಅಂದರೆ $82 ಕೊಟ್ಟು ಖರೀದಿ ಮಾಡಬೇಕು. ಆದರೆ ನಾನು ಒಬ್ಬ ವ್ಯಾಪಾರಿ ಆಗಿದ್ದರೆ ನನಗೆ 60 ಡೇಸ್ ನಂತರ ಏನಾದರೂ $1 ರಿಸೀವ್ ಆಗೋದಿತ್ತು ಅಂದರೆ, 60 ಡೇಸ್ದ ನಂತರ ಈ ಒಂದು ವಿನಿಮಯ ದರ $1 =82 ಇಷ್ಟ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಈ ಬೆಲೆ ಏನಾಗ್ಬೋದು, ಹೆಚ್ಚಾಗಬಹುದು ಅಥವಾ ಕಡಿಮೆನೂ ಕೂಡ ಆಗಬಹುದು. ಒಂದು ವೇಳೆ ಈ ಒಂದು ಬೆಲೆ 82ಕ್ಕಿಂತ ಕಡಿಮೆ ಏನಾದರೂ ಆದರೆ, ವ್ಯಕ್ತಿ ಅಥವಾ ಸಂಸ್ಥೆ ಏನಿರ್ತಾನೆ ಅವನಿಗೆ ಲಾಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಅಂದರೆ ಸಪೋಸ್ $80, $78 ಆದರೆ ನನಗೇನಾಗತ್ತೆ, $1 ರಿಸೀವ್ ಆಗೋದು $, ಆದರೆ ಅದನ್ನು ನಾನು ಕನ್ವರ್ಟ್ ಮಾಡಿದರೆ ನನಗೆ $2 ಅಥವಾ $4 ನಷ್ಟ ಆಗೋ ಸಾಧ್ಯತೆಗಳು ಇರ್ತವೆ. ಅದ ಬೆಲೆ ಏನಾದರೂ ಹೆಚ್ಚಿಗೆ ಆದಲ್ಲಿ ನನಗೆ ಲಾಭ ಆಗತ್ತೆ. 84, 86, 82 ನಂತರ ಯಾವುದಾದ್ರೂ ಬೆಲೆ. ಹಾಗಾಗಿ ಇಲ್ಲಿ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಹೆಚ್ಚು ಕಡಿಮೆಗಳು ವಿದೇಶಿ ವಿನಿಮಯದಲ್ಲಿ ಇದ್ದೇ ಇರೋದು. ಬೆಲೆಗಳು ಬದಲಾವಣೆಗಳು ಆಗ್ತಾ ಇರ್ತವೆ. ಏನು ಮಾಡ್ತಾನೆ, ಬ್ಯಾಂಕರ ಜೊತೆಗೆ ಒಪ್ಪಂದ ಮಾಡ್ತಾನೆ. 60 ದಿನಗಳ ನಂತರ ನಾನು ಏನು ಮಾಡ್ತೀನಿ, ಈ $ಅನ್ನು ಖರೀದಿ ಮಾಡ್ತೀನಿ. ಬೆಲೆಯನ್ನು ಕೂಡ ಅವರು ನಿಗದಿ ಮಾಡ್ತಾರೆ. ಆ ಬೆಲೆ ಏನಿರ್ಬೋದು, 82 ಇರ್ಬೋದು, ಅಥವಾ ಅದಕ್ಕಿಂತ ಹೆಚ್ಚಿಗೆ ಆದರೂ ಇರ್ಬೋದು, ಅಥವಾ ಕಡಿಮೆನಾದರೂ ಇರ್ಬೋದು. ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಮೊದಲ ಫೋರ್ಕಾಸ್ಟ್ ಮಾಡಿರ್ತಾನೆ. ಷೇರು ಮಾರುಕಟ್ಟೆ ಅಥವಾ ವಿದೇಶಿ ವಿನಿಮಯದ ಮಾರುಕಟ್ಟೆ ಆಧಾರದ ಮೇಲೆ ಕರೆನ್ಸಿಯ ಬೆಲೆ ಹೆಚ್ಚು ಅಥವಾ ಕಡಿಮೆ ಆಗುವುದನ್ನು ಆಧರಿಸಿ ಏನು ಮಾಡ್ತಾನೆ ಅಂತಂದ್ರೆ,
ಒಂದು ಬೆಲೆಯನ್ನು ನಿಗದಿ ಮಾಡ್ಕೊಂಡಿರ್ತಾರೆ ಬ್ಯಾಂಕರ್ ಮತ್ತು ವ್ಯಕ್ತಿ ಸೇರಿಸಿ. ಇದಕ್ಕೆ ನಾವೇನಂತ ಕರಿತೀವಿ, ಆಪ್ಷನ್ ಟ್ರೇಡಿಂಗ್ ಅಂತ ಕರಿತೀವಿ, ಆಯ್ಕೆಯ ವ್ಯಾಪಾರ. ಫೀಚರ್ಸ್ ಆಫ್ ಆಪ್ಷನ್ ಟ್ರೇಡಿಂಗ್, ಲಕ್ಷಣಗಳು. ಕರೆನ್ಸಿ ಪೇರ್, ಜೋಡಿ ಕರೆನ್ಸಿಗಳು. ಈ ಒಂದು ಆಪ್ಷನ್ ಟ್ರೇಡಿಂಗ್ ಒಳಗೆ 2 ಕರೆನ್ಸಿಗಳು ಇರಲೇಬೇಕು. ರುಪೀಸ್ ಟು ಡಾಲರ್ ಇರ್ಬೋದು, ಯೂರೋ ಟು ಡಾಲರ್ ಇರ್ಬೋದು, ಪೌಂಡ್ ಟು ಯೂರೋ ಇರ್ಬೋದು, ರುಪೀಸ್ ಟು ಯೂರೋ ಇರ್ಬೋದು. ಯಾವುದಾದ್ರೂ ಪೇರ್ ಕರೆನ್ಸಿಗಳೇನಿರ್ತಾವೆ ಈ ಒಂದು ವ್ಯಾಪಾರದಲ್ಲಿ ಇದ್ದೇ ಇರ್ತಾವೆ. ಆ್ಯಂಡ್ ಸೆಕೆಂಡ್ ಫೀಚರ್ ಈಸ್ ಆಪ್ಷನ್, ಆಯ್ಕೆ. ಆಯ್ಕೆಯ ವ್ಯಾಪಾರ ಅಂತ ಕರಿತೀವಿ. ಎ ಕಾಂಟ್ರಾಕ್ಟ್ ದ್ಯಾಟ್ ಗಿವ್ಸ್ ಎ ಚಾಯ್ಸ್, ನಾಟ್ ಎ ಕಂಪಲ್ಸರಿ. ಇಲ್ಲಿ ಇರುವಂತಹ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ, ಇನ್ನೊಂದು ಯಾರು, ಬ್ಯಾಂಕರ್. ವ್ಯಕ್ತಿಗೆ ಆಯ್ಕೆ ಇದೆ. ಒಪ್ಪಂದ ಮಾಡಿಕೊಂಡ ಪ್ರಕಾರ ಈ ಒಂದು ಖರೀದಿ ಅಥವಾ ಮಾರಾಟದ ವ್ಯವಹಾರವನ್ನು ಅವ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು. ಕಡ್ಡಾಯವಾಗಿ ಒಪ್ಪಂದ ಮಾಡ್ಕೊಂಡಿಯಾ ಕರೆನ್ಸಿಯನ್ನು ಖರೀದಿ ಮಾಡು ಅಥವಾ ಕರೆನ್ಸಿ ಮಾರಾಟ ಮಾಡುವುದರ ಒಪ್ಪಂದವನ್ನು ಮಾಡುವಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಸ್ಟ್ರೈಕ್ ಪ್ರೈಸ್, ಷರತ್ತಿನ ಬೆಲೆ. ದ ಎಕ್ಸ್ಚೇಂಜ್ ರೇಟ್ ಅಗ್ರೀಡ್ ಇನ್ ದ ಕಾಂಟ್ರಾಕ್ಟ್ ಬಿಟ್ವೀನ್ 2 ಪಾರ್ಟೀಸ್. ಈ ಒಂದು ಆಯ್ಕೆಯ ವ್ಯಾಪಾರದಲ್ಲಿ ಇಬ್ಬರು ವ್ಯಕ್ತಿಗಳು ಏನು ಮಾಡಿರ್ತಾರೆ, ಯಾವ ಬೆಲೆಗೆ ಒಂದು ಕರೆನ್ಸಿಯನ್ನು ಖರೀದಿಬೇಕು ಅಥವಾ ಮಾರಾಟ ಮಾಡಬೇಕು ಅಂಥೇಳಿ ಒಪ್ಪಂದ ಏರ್ಪಟ್ಟಿರ್ತೈತಿ, ಆ ಬೆಲೆಗೆ ಷರತ್ತಿನ ಬೆಲೆ ಅಂತ ಕರಿತೀವಿ. 2 ಮಾರ್ಕ್ಸಿಗೆ ವಾಟ್ ಈಸ್ ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿ ಕೆಲವು ಸಾರಿ ಕೇಳಿರೋದು ಇದೆ. ಎಕ್ಸ್ಪೈರಿ ಡೇಟ್, ಕಾಲಾವಧಿಯ ಮುಕ್ತಾಯ. ದ ಲಾಸ್ಟ್ ಡೇಟ್ ಆನ್ ವಿಚ್ ದ ಆಪ್ಷನ್ ಕ್ಯಾನ್ ಬಿ ಯೂಸ್ಡ್. ಒಪ್ಪಂದ ಮಾಡಿಕೊಂಡಂತಹ ವ್ಯಕ್ತಿಗೆ ಏನು ಈ ಒಪ್ಪಂದವನ್ನು ಮುಗಿಸುವಂತಹ ದಿನಾಂಕ, ಮೊದಲನೇ ಒಪ್ಪಂದ ಆಗಿರೋ ರೀತಿಯಲ್ಲಿ 60 ಡೇಸ್ 90 ಡೇಸ್ ಅಂತ ಹೇಳಿ ಫಿಕ್ಸ್ಡ್ ಆಗಿರ್ತೈತಿ ಆ ಅವಧಿ. ಇದಾದಮೇಲೆ ನೆಕ್ಸ್ಟ್ ಫ್ಯೂಚರು ಪ್ರೀಮಿಯಮ್. ಪ್ರೀಮಿಯಮ್ ಮೀನ್ಸ್ ದ ಫೀ ಪೇಡ್ ಟು ದಿ ಬ್ಯಾಂಕರ್ ಇನ್ ಆಪ್ಷನ್ ಟ್ರೇಡಿಂಗ್. ಗ್ರಾಹಕ ಏನು ಮಾಡ್ತಾನೆ ಅಂತಂದ್ರೆ, ಈ ಹೊಂದಿರುವಂತಹ ಆಯ್ಕೆಗೆ ಅಧಿಕಾರ ಏನಿದೆ ಇದಕ್ಕೆ ನೀಡುವಂತಹ ಬೆಲೆಗೆ ಪ್ರೀಮಿಯಂ ಆಗಿದೆ. ಇಂತಹ ಪ್ರೀಮಿಯಂ ಮೊತ್ತವನ್ನು ಗ್ರಾಹಕ ಬ್ಯಾಂಕರ್ನಿಗೆ ಮುಂಗಡವಾಗಿ ನೀಡಬೇಕಾಗುತ್ತೆ. ಇದಾದಮೇಲೆ ಅನದರ್ ಫ್ಯೂಚರ್ ಹೋಲ್ಡರ್ ಆಫ್ ಆಪ್ಷನ್ ಆರ್ ಆಪ್ಷನ್ ಟ್ರೇಡ್. ಧಾರಕ, ಯಾವ ವ್ಯಕ್ತಿಗೆ ಆಯ್ಕೆಯ ಅವಕಾಶ ಇದೆಯೋ ಆತನಿಗೆ ಆಯ್ಕೆಯ ಧಾರಕ ಅಂಥೇಳಿ ನಾವು ಕರಿತೀವಿ. ದ ಬಯ್ಯರ್ ಆಫ್ an option who has the right but not the obligation to buy or sell of a currency. ಒಂದು ಕರೆನ್ಸಿಯನ್ನು ಏನು ಮಾಡ್ಬೋದು, ಖರೀದಿ ಮಾಡಬಹುದು ಅಥವಾ ಮಾರಾಟ ಮಾಡುವ ಅವಕಾಶ ಹೊಂದಿರುವಂತಹ ವ್ಯಕ್ತಿಗೆ. ಇಲ್ಲಿಯೂ ಕೂಡ ಬ್ಯಾಂಕರನಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ವ್ಯಾಪಾರ ಬೇಡ ಅಂತ ಹೇಳೋದಕ್ಕೆ ಅಧಿಕಾರ ಇಲ್ಲ ಅಥವಾ ವ್ಯಾಪಾರ ಬೇಕು ಅಂತ ಹೇಳುವ ಅಧಿಕಾರ ಇಲ್ಲ. ಇರೋದ್ಯಾರಿಗೆ, ಗ್ರಾಹಕ ಅಂದರೆ ಯಾರು, ವ್ಯಕ್ತಿ ಅಥವಾ ಸಂಸ್ಥೆ ಅಂತ ಏನು ಕರಿತೀವಿ ಅವರಿಗೆ ಮಾತ್ರ ಅಧಿಕಾರ ಇದೆ. ಟೈಪ್ಸ್ ಆಫ್ ಆಪ್ಷನ್ ಟ್ರೇಡಿಂಗ್. ಫಸ್ಟ್ ಒನ್ ಪುಟ್ ಆಪ್ಷನ್, ಮಾರುವ ಆಯ್ಕೆ. ಆ್ಯಂಡ್ ಅನದರ್ ಒನ್ ಕಾಲ್ ಆಪ್ಷನ್, ಕೊಳ್ಳುವ ಆಯ್ಕೆ. ಆಲ್ರೆಡಿ ನಿಮ್ಗೆ ಮೀನಿಂಗ್ದಲ್ಲಿ ಹೇಳಿರೋ ಹಾಗೆ ಇಲ್ಲಿ ಆಗುವಂತಹ ಒಪ್ಪಂದ ಯಾವುದೇ ರೀತಿಯ ವಸ್ತುಗಳನ್ನು ಸೇವೆಗಳನ್ನು ಖರೀದಿ ಮಾಡ್ತೀವಿ ಮಾರಾಟ ಮಾಡ್ತೀವಿ ಅಂತ ಅಲ್ಲ. ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಗೆ ನಾವೇನು ವಿನಿಮಯ ಮಾಡ್ತೀವಿ, ಈ ಒಂದು ಇನ್ನೊಂದು ದೇಶದ ಕರೆನ್ಸಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಡಿಕೊಳ್ಳುವ ಒಪ್ಪಂದ, ಅಥವಾ ಇನ್ನೊಂದು ದೇಶದ ಕರೆನ್ಸಿಯನ್ನು ನಾನು ಮಾರಾಟ ಮಾಡ್ತೀನಿ ಅಂತ ಮಾಡಿಕೊಳ್ಳುವಂತಹ ಒಪ್ಪಂದ ಇದು ಆಗಿರ್ತೈತಿ. ಈ ಎರಡೂ ಪ್ರಕಾರಗಳ ಮೇಲೆ 10 ಮಾರ್ಕ್ಸ್ NEPಯಲ್ಲಿ ಕ್ವಶನ್ಸ್ಗಳು ಇದ್ದಾವೆ. ಪ್ರಾಬ್ಲಮ್ಮು 15 ಮಾರ್ಕ್ಸಿಗೂ ಕೂಡ ಮುಂಚೆ ಕ್ವಶನ್ಸ್ಗಳು ಇದ್ದು.
ಸರಳವಾಗಿ ನಿಮ್ಗೆ ಮಾರುವ ಆಯ್ಕೆ ಅಂದರೆ ಏನು ಅಂತ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಅಥವಾ ವ್ಯಾಪಾರಿ ಏನು ಮಾಡ್ತಾನೆ, ಕರೆನ್ಸಿಯನ್ನು ಮಾರ್ತೀನಿ ಅಂತ ಹೇಳಿ ಬ್ಯಾಂಕರ್ ಜೊತೆಗೆ ಒಪ್ಪಂದ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಭಾರತದ ಒಬ್ಬ ವ್ಯಾಪಾರಿ ಕರೆನ್ಸಿಯನ್ನು ಮಾರುವುದು ಯಾರಿಗೆ? ಬ್ಯಾಂಕರಿಗೆ. ಭಾರತದ ವ್ಯಕ್ತಿ ಕರೆನ್ಸಿಯನ್ನು ಮಾರಬೇಕು ಅಂದರೆ ಭಾರತದ ಕರೆನ್ಸಿಯನ್ನೇ ಮಾರಕ್ಕಂದ್ರೆ ಬರೋದಿಲ್ಲ. ವಿದೇಶಿಯ ಕರೆನ್ಸಿ, ಬೇರೆ ದೇಶದ ಕರೆನ್ಸಿಯನ್ನೇ ಮಾರಬೇಕು. ಅಂದರೆ ಅಮೇರಿಕಾ, ಯುರೋಪ್ ಈ ರೀತಿ ಬೇರೆ ಬೇರೆ ದೇಶಗಳ ಕರೆನ್ಸಿಯನ್ನೇ ಮಾರಬೇಕಾಗತ್ತೆ. ಹಾಗಾಗಿ ಇಲ್ಲೇನು ಅಂತಂದ್ರೆ ವ್ಯಾಪಾರಿ ಏನು ಮಾಡ್ತಾನೆ ಅಂತಂದ್ರೆ ಬ್ಯಾಂಕರ್ನೊಂದಿಗೆ ವಿದೇಶಿ ಕರೆನ್ಸಿಯನ್ನು ಮಾರುವ ಆಯ್ಕೆಯನ್ನು ಹೊಂದಿರ್ತಾನೆ. ನಿರ್ಧರಿತ ಕರೆನ್ಸಿಯನ್ನು ಮಾರಾಟದ ಬೆಲೆ, ದಿನ, ಮೊತ್ತ ಅವನು ಮೊದಲ ಬ್ಯಾಂಕರ್ ಜೊತೆಗೆ ಆಯ್ಕೆಯ ಷರತ್ತಿನ ವ್ಯಾಪಾರವನ್ನು ಕೈಗೊಳ್ತಾನೆ. ನಿರ್ಧರಿತ ದಿನಾಂಕದಂದು ಷರತ್ತಿನ ಪ್ರಕಾರ ಮಾರುವ ಆ ಕರೆನ್ಸಿಯನ್ನು ಮಾರಬಹುದು ಅಥವಾ ಮಾರದೇ ಇರುವಂತಹ ಅಧಿಕಾರವನ್ನು ಗ್ರಾಹಕ ಅಥವಾ ವ್ಯಾಪಾರಿ ಹೊಂದಿರ್ತಾನೆ. ಆದರೆ ಬ್ಯಾಂಕರನಿಗೆ ಯಾವುದೇ ರೀತಿಯ ಅಧಿಕಾರ ಇರುವುದಿಲ್ಲ. ಬ್ಯಾಂಕರ್ ಗ್ರಾಹಕ ಆ ಕರೆನ್ಸಿಯನ್ನು ಮಾರಿದ್ರೆ ತಗೋಬೇಕು, ಮಾರದೇ ಇದ್ದರೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಗ್ರಾಹಕನು ಮಾರಲು ಇಚ್ಛಿಸಿದ್ದಲ್ಲಿ ಬ್ಯಾಂಕರನ್ನು ಖರೀದಿಸಬೇಕು, ಇಲ್ಲದೇ ಇದ್ದರೆ ಗ್ರಾಹಕನು ಮಾರಲೇಬೇಕು ಅಂತೇಳಿ ಆಗ್ರಹಿಸಲು ಬ್ಯಾಂಕರನಿಗೆ ಬರುವುದಿಲ್ಲ. ಅನದರ್ ಟೈಪು ಯಾವುದು ಅಂದರೆ ಕಾಲ್ ಆಪ್ಷನ್, ಕೊಳ್ಳುವ ಆಯ್ಕೆ. ರೈಟ್ ಟು ಬೈ ಎ ಕರೆನ್ಸಿ. ಇಂತಹ ಒಂದು ಒಪ್ಪಂದದ ವ್ಯಾಪಾರದಲ್ಲಿ ವ್ಯಾಪಾರಿ ಏನು ಮಾಡ್ತಾನೆ ಅಂದ್ರೆ ಬ್ಯಾಂಕರ್ ಜೊತೆಗೆ ಒಪ್ಪಂದವನ್ನು ಮಾಡ್ಕೋತಾನೆ. ಇಲ್ಲಿ ಒಂದು ನಿರ್ದಿಷ್ಟಪಡಿಸಿದ ದಿನಾಂಕದಂದು ನಿರ್ದಿಷ್ಟಪಡಿಸಿದಂತಹ ಬೆಲೆಗೆ ಒಂದು ನಿರ್ದಿಷ್ಟ ದೇಶದ ಕರೆನ್ಸಿಯನ್ನು ಕೊಳ್ಳುವುದಾಗಿ ವ್ಯಾಪಾರಿ ಬ್ಯಾಂಕರ್ ಜೊತೆಗೆ ಒಪ್ಪಂದ ಮಾಡ್ಕೋತಾನೆ. ಅದೇ ರೀತಿಯಲ್ಲಿ ಇಲ್ಲಿ ಆಯ್ಕೆಯ ಅನುಸಾರ ಷರತ್ತಿನ ಪ್ರಕಾರ ಖರೀದಿಸಬಹುದು ಅಥವಾ ಖರೀದಿಸದೇ ಇರಬಹುದು. ಖರೀದಿ ಮಾಡುವ ಅಥವಾ ಬಿಡುವ ಅಧಿಕಾರ ಗ್ರಾಹಕನಿಗೆ ಇರುತ್ತೆ. ಬ್ಯಾಂಕರನಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲಿ ಇರುವುದಿಲ್ಲ. ಗ್ರಾಹಕನು ಇಚ್ಛೆಯನ್ನು ಪಡಿಸಿದರೆ ಮಾತ್ರ ವ್ಯಾಪಾರ ಮಾಡಬಹುದು. ಒಂದು ಉದಾಹರಣೆ ಹೇಳೋದಾದ್ರೆ, ಭಾರತದ ಒಬ್ಬ ವ್ಯಾಪಾರಿ 60 ದಿನಗಳ ನಂತರ ಡಾಲರನ್ನು ನಾನು ಏನು ಮಾಡ್ತೀನಿ, ಖರೀದಿ ಮಾಡ್ತೀನಿ 84 ರೂಪಾಯಿಗೆ ಅಂತ ಹೇಳಿ ಒಪ್ಪಂದವನ್ನು ಮಾಡಿಕೊಂಡ್ರೆ ಇದಕ್ಕೆ ನಾವು ಕೊಳ್ಳುವ ಆಯ್ಕೆ ಅಂಥೇಳಿ ಕರಿತೀವಿ. ಈ ಕಾಲ್ ಆಪ್ಷನ್ನು ಮತ್ತು ಪುಟ್ ಆಪ್ಷನ್ದ ಮೇಲೆ ಎಕ್ಸಾಮಿನೇಷನ್ದಲ್ಲಿ ಹಲವಾರು ಸಾರಿ ಪ್ರಾಬ್ಲಮ್ಗಳು ಬಂದಿದ್ದಾವೆ. ನೀವು ಓಲ್ಡ್ ಕ್ವಶನ್ ಪೇಪರ್ ಕೇಳುವುದನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಆಸ್ಪೆಕ್ಟು ಪುಟ್ ಆಪ್ಷನ್ದ ಮೇಲೆ ಬರುವಂತಹ ಪ್ರಾಬ್ಲಮ್ಗಳನ್ನು ಮತ್ತು ಆ ಕಾನ್ಸೆಪ್ಟನ್ನು ಹೇಳ್ತೀನಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.